ಇದೊಂದು ವರ್ಷ ಯಾವ್ದು ಬೇಕಾದ್ರೆ ನೀವು ಸರ್ಚ್ ಮಾಡಿ ನೋಡಿ ಸರ್. ಸ್ಕೂಲ್ ಇಲ್ಲ, ಯಾವ್ದು ಅಂಗನವಾಡಿ ಇಲ್ಲ, ಯಾವ್ದು ಇಲ್ಲ. ಬಂಟ್ರಳ್ಳಿ, ಈರಂಡಿ, ಎಷ್ಟೋ ಸಲ ಹೋಗ್ಬೇಕು ಸರ್. ಯಾವುದೇ ಫೆಸಿಲಿಟಿ ಇಲ್ಲ ಸರ್. ಬಸ್ ಇಲ್ಲ, ಸ್ಕೂಲ್ ಇಲ್ಲ, ಕಾಲೇಜ್ ಇಲ್ಲ, ಬಂದು ಯಾರು ಏನಾಗಿದೆ, ಏನ್ ತೊಂದ್ರೆ, ಜನಗಳ ಪ್ರಾಬ್ಲಮ್ ಏನು, ಮಕ್ಳ ಪ್ರಾಬ್ಲಮ್ ಏನು, ಇಲ್ಲಿ ಏನ್ ಎಜುಕೇಶನ್ ಇದೆ, ಯಾವ್ದು ಸಹ ನೋಡ್ತಾ ಇಲ್ಲ ಸರ್. ಇವತ್ತೇ ಬಂದಿರೋ ಸರ್ ಎಲ್ಲ ಇವತ್ತಿಗೆ ಬಂದಿರೋದು ಪೊಲೀಸ್ ನಮ್ಮ ಈ ಊರಿಗೆ ಕಾಲ ಹಾಕಿಲ್ಲ ಸರ್. ಕಾಲ ಹಾಕಿಲ್ಲ, ಇವತ್ತೇ ಬಂದಿರೋದು ಬೈಕಲ್ಲಿ ಅಪ್ ಅಂಡ್ ಡೌನ್ ಮಾಡೋದು, ಬಸ್ ಚಾರ್ಜ್ ಇಲ್ಲಿಂದ 4 ಕಿಲೋಮೀಟರ್ ಅಪ್ ಅಂಡ್ ಡೌನ್ ಮಾಡೋದು. ಹೆಣ್ಣು ಮಕ್ಕಳು ಸಹ ಇಲ್ಲಿಂದ ಬ್ಯಾಗ್ ಓದ್ಕೊಂಡು ಇಷ್ಟು ಬುಕ್ಸ್ ಸಹ 10th 9th ಓದ್ಕೊಂಡು ಹೆಣ್ಣು ಮಕ್ಕಳು ಸಹ ಸುಮಾರು ಜನ ಇಲ್ಲಿ ಇದ್ದಾರೆ ಸರ್. 8th 9th 7th ಓದೇ ಇಲ್ಲ ಮೇಡಮ್. ಈಗ ಆದಷ್ಟು ಎಲ್ಲ ನಮ್ಗೆ ಬೇಕು ಅಂತ ಮಾತ್ರ ಪೊಲೀಸ್ ಇದ್ರಂತೆ ಅಲ್ಲಿ ಸರ್. ಅಲ್ಲಿವರೆಗೂ ಯಾರು ಕೂಡ ಅರ್ಧ ಗಂಟೆಗೆ ಆಚೆಗೆ ಕಳಿಸಿದ್ದಾರೆ. ಬೇರೆಯವರಾಗಿದ್ರೆ ಹಿಂಸೆ ಮಾಡಿ ಏನ್ ಮಾಡೋದು ಸರ್? ತೊಂದರೆ ಆದಾಗ ಯಾರು ಇರ್ಲಿಲ್ಲ, ಆಕ್ಸಿಡೆಂಟ್ ಆದಾಗ ಮಾತ್ರ ಪೊಲೀಸ್ ಬಂದಿರ ಸರ್. ಇದು ನ್ಯಾಯ ಬೇಕು ಸರ್. ಹಲವಾರು ಎಲ್ಲ ಬರೀ ಒಂದು 17, 18, 19, 20 ವರ್ಷದ ಒಳಗಡೆ ಮಕ್ಕಳು ಎಲ್ಲ ಆಗಿರೋದು. ಎಷ್ಟು ತೊಂದರೆ ಆಗಿದೆ ಅಂತ ನಿಮಗೆ ಗೊತ್ತು ಸರ್. ಎಲ್ಲ ನೋಡಿ ಸರ್, ಪರಿಹಾರ ಬೇಕೇ ಬೇಕು ಸರ್. ನ್ಯಾಯ ಬೇಕೇ ಬೇಕು. ನಮ್ಗೆ ರಾತ್ರಿಗಳ ನ್ಯಾಯ ಕೇಳಬೇಕಾಗಿತ್ತು. ಅಲ್ಲಿ ಕಳಿಸಿ ನಮ್ ತೊಂದರೆ ಮಾಡ್ಕೊಂಡಿರೋದಕ್ಕೆ ಇವತ್ತು ನಮ್ದೇ ತಪ್ಪಾಗಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಫೋರ್ಸ್ಫುಲ್ಲಿ ಮಾಡಿರೋದ್ರಿಂದ ನಮ್ಗೆ ಯಾವ್ದೇ ನ್ಯಾಯ ಸಿಕ್ಕಿಲ್ಲ ಸರ್. ಇವತ್ತು ಕಳ್ದೋದ್ ನಮ್ಗೆ ಬರಲ್ಲ. ಇವತ್ತು ಮೆಸೇಜ್ ಹಾಕಿದೆ, ನಾನು ಬೆಳಿಗ್ಗೆ ಬರ್ತಾ ಒಂದು ಆಟಗಾರರು ಆಟೋ ಬರಲ್ಲ ಮಾತಾಡಿ. ಬಂದು ಅಡ್ಡ ಹೊಡೆಯಕ್ಕೆ ಸೆಕ್ಯೂರಿಟಿ ಕೊಟ್ರೆ ಆದ್ಮೇಲೆ ಕೊಟ್ರಲ್ಲ 50% ಕೊಟ್ಟಿದ್ರು. ಎಷ್ಟೋ ಮಕ್ಕಳು ಜೀವ ಉಳಿಯೋದಲ್ಲ ಸರ್. ಎಷ್ಟು ಫ್ಯಾಮಿಲಿಗಳು ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಜಾಗದಲ್ಲಿ ಬರೀ ಇಬ್ರು ಪೊಲೀಸ್ನವರು ಗಲಾಟೆ ಆಗಿದ್ರು. ಎಷ್ಟು ಈಗ ಹಳ್ಳಿಗಳಲ್ಲಿ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.